ಜಾತಿ ಗಣತಿ ಮುಂದೂಡಿಕೆ ಬಹುತೇಕ ಫಿಕ್ಸ್. ಸಮೀಕ್ಷೆ ಮುಂದೂಡೋಕೆ ಸಂಪುಟದಲ್ಲಿ ಚರ್ಚೆ ಆಗ್ತಾ ಇದೆ. ಜಾತಿ ಗಣತಿ ಗೊಂದಲದಿಂದಾಗಿ ಮುಂದೂಡಿಕೆಗೆ ಸಲಹೆಗಳು ಕೂಡ ಮಾಡಲಾಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಿಂದ ಸಲಹೆಯನ್ನು ನೀಡಲಾಗ್ತಾ ಇದೆ. ಜಾತಿ ಗಣತಿ ಗೊಂದಲದಿಂದಾಗಿ ಮುಂದೂಡಿಕೆಗೆ ಸಲಹೆಗಳು ಕೇಳಿಬಂದಿದೆ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಿಂದ ಸಲಹೆಯನ್ನ ಕೂಡ ನೀಡಲಾಗಿದೆ. ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡೋದ್ರ ಬಗ್ಗೆ ಸಮಾಲೋಚನೆಗಳು ಕೂಡ ಆಗಿದೆ. ಸಮೀಕ್ಷೆ ಮುಂದೂಡಿಕೆ ಮಾಡಿದರೆ ಹೇಗೆ ಎಂಬ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಬಹುತೇಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ಆರಂಭ ಆಗಬೇಕಾಗಿದ್ದಂತಹ ಜಾತಿ ಸಮೀಕ್ಷೆ ಅಕ್ಟೋಬರ್ 7ರವರೆಗೂ ನಡೆಯಬೇಕಾಗಿದ್ದಂತಹ ಜಾತಿ ಸರ್ವೆ ಮುಂದೂಡಿಕೆ ಆಗ್ತಾ ಇದೆ. ಜಾತಿ ಗಣತಿ ಮುಂದೂಡಿಕೆಗೆ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸಮೀಕ್ಷೆ ಮುಂದೂಡೋದಕ್ಕೆ ಸಂಪುಟದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಜಾತಿ ಗಣತಿ ಗೊಂದಲದಿಂದಾಗಿ ಸಚಿವರುಗಳು ಶಾಸಕರುಗಳು ಕೂಡ ಒಂದಷ್ಟು ಸಲಹೆಯನ್ನ ಕೂಡ ನೀಡ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಿಂದ ಸಲಹೆಯನ್ನ ಕೂಡ ನೀಡಿದ ಬೆನ್ನಲ್ಲೇ ಮುಂದೂಡಿಕೆ ಮಾಡುವ ಕುರಿತು ಚರ್ಚೆಗಳು ಕೂಡ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಕಾದ್ ನೋಡಬೇಕು ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಹೇಳಿ. ಮುಂದೂಡಿಕೆ ಮಾಡಿದ್ರೆ ಇನ್ಯಾವಾಗ ನೆಕ್ಸ್ಟ್ ಯಾವಾಗ ಈ ಜಾತಿ ಗಣತಿ ಮಾಡುವುದು, ಡೇಟ್ ಯಾವಾಗ ಫಿಕ್ಸ್ ಮಾಡೋದು. ಈಗಾಗಲೇ ಸೆಪ್ಟೆಂಬರ್ 22ರಿಂದ ಅಂದರೆ ಬರೋ ಸೋಮವಾರದಿಂದ ಆರಂಭ ಆಗಬೇಕಾಗಿದ್ದಂತಹ ಸಮೀಕ್ಷೆ ಕಾರಣಾಂತರಗಳಿಂದ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಆ ಕಾರಣ ಏನು? ಅಕ್ಟೋಬರ್ 7ನೇ ತಾರೀಕು ಮುಗಿಬೇಕಾಗಿತ್ತು, ಬಟ್ ಮುಂದೂಡಿಕೆ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಒಂದಷ್ಟು ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿತ್ತು. ಆದರೆ ಆ ಸಂದರ್ಭದಲ್ಲೂ ಕೂಡ ಬೇಡ, ಜಾತಿ ಗಣತಿ ಈಗ ಸದ್ಯಕ್ಕೆ ಮಾಡೋದು ಬೇಡ, ಶಿಕ್ಷಕರ ಕೊರತೆ ಇದೆ, ಶಿಕ್ಷಕರು ಈಗಾಗಲೇ ಶಾಲೆಗಳು ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಪಾಠ ಮಾಡೋದಕ್ಕೆ ಶಾಲೆಗಳಿಗೆ ಹೋಗ್ತಾರೆ. ಸೊ ಹಾಗಾಗಿ ಅವಾಗ ಮಾಡೋದು ಬೇಡ ಅಂತ ಹೇಳಿ ಮುಂದೂಡಿಕೆಯನ್ನು ಮಾಡಲಾಗಿತ್ತು. ಈಗ ಮತ್ತೆ ಮುಂದೂಡಿಕೆ ಮಾಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸರ್ಕಾರದಲ್ಲೂ ಜಾತಿ ಗಣತಿ ವಿಚಾರದಲ್ಲಿ ಭಾರಿ ಗೊಂದಲಗಳು ಕೂಡ ಇದೆ. ಹೊಸ ಜಾತಿಗಳ ಸೇರ್ಪಡೆಗೆ ದೊಡ್ಡ ದೊಡ್ಡ ಸಚಿವರೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದಲ್ಲೂ ಜಾತಿ ಗಣತಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇದೆ. ಹೊಸ ಜಾತಿಗಳ ಸೇರ್ಪಡೆಗೆ ದೊಡ್ಡ ದೊಡ್ಡ ಸಚಿವರೇ ಇದೀಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ಜಾತಿಗಳ ಸೇರ್ಪಡೆಗೆ ಸಚಿವ ಸಂಪುಟದಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ಕೆಲ ಸಚಿವರು ತೆಗೆದುಕೊಂಡು ಬಂದಿದ್ದಾರೆ. 331ಕ್ಕೂ ಹೆಚ್ಚುವರಿ ಜಾತಿಗಳ ಸೇರ್ಪಡೆಯಾಗಿದೆ. ಸೊ ಹಾಗಾಗಿ ಗೊಂದಲಗಳು ಕೂಡ ಇದೆ. ಜಾತಿ ಗಣತಿ ಸಮೀಕ್ಷೆ ಮುಂದೂಡುವಂತೆ ಕೆಲ ಸಚಿವರು ಪಟ್ಟನ್ನ ಹಿಡಿದಿದ್ದಾರೆ. ಜಾತಿ ಗಣತಿ ಬಗ್ಗೆ ಮತ್ತೆ ಸಭೆಯನ್ನ ನಡೆಸೋದಕ್ಕೆ ಸಚಿವರುಗಳು ಮುಂದಾಗ್ತಾ ಇದ್ದಾರೆ. ಸಚಿವರಾದ ಎಂಬಿ ಪಾಟೀಲ್ ಮತ್ತೆ ಈಶ್ವರ್ ಖಂಡ್ರೆ, ಬೈರತಿ ಸುರೇಶ್, ಸಂತೋಷ್ ಲಾಡ್, ಮುನಿಯಪ್ಪ, ಮಹದೇವಪ್ಪ ಜೊತೆಗೆ ಮತ್ತೆ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಗೊಂದಲ ನಿವಾರಣೆಗಾಗಿ ಮತ್ತೆ ಸಿಎಂ ಭೇಟಿಯಾಗಲಿಕ್ಕಿದ್ದಾರೆ ಸಚಿವರುಗಳು. ಸಮೀಕ್ಷೆಯ ಬಗ್ಗೆ ಜಾತಿಗಳಲ್ಲಷ್ಟೇ ಅಲ್ಲ, ಸರ್ಕಾರದಲ್ಲೂ ಗೊಂದಲ ಗೊಂದಲ ಗೊಂದಲ. ಈ ಗೊಂದಲ ಯಾವಾಗ ಬಗೆಹರಿಯುತ್ತೆ, ಇವ್ರು ಯಾವಾಗ ಜಾತಿ ಗಣತಿ ಆರಂಭ ಮಾಡ್ತಾರೆ, ಯಾವಾಗ ಮುಗಿಸೋದು, ಹೀಗೆ ಒಂದಷ್ಟು ಗೊಂದಲಗಳು ಕೂಡ ಇದೆ. ಬಹಳ
ಪ್ರಮುಖವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ ನಾಳೆ ಸಭೆ ಕೂಡ ಇಟ್ಕೊಂಡಿದ್ದಾರೆ. ಜಾತಿ ಗಣತಿಗೆ ಲಿಂಗಾಯತ ಸಚಿವರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ ಭಾರಿ ಗೊಂದಲ ಸೃಷ್ಟಿಯಾಗಿದೆ. ನಮ್ಮ ಮಠಾಧೀಶರು ಮುಖಂಡರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಸ್ವಲ್ಪ ದಿನ ಮುಂದೂಡಿಕೆ ಮಾಡಿ ಅಂತ ಹೇಳಿ ಸಲಹೆಯನ್ನ ಕೊಡ್ತಾ ಇದ್ದಾರೆ ಸಚಿವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲಹೆಯನ್ನು ನೀಡ್ತಾ ಇದ್ದಾರೆ ಲಿಂಗಾಯತ ಸಚಿವರು. ಹೌದು, ಸಹಜವಾಗಿಯೇ ಲಿಂಗಾಯತ ನಾಯಕರು ಈ ಒಂದು ಭಾರಿ ಗೊಂದಲಕ್ಕೀಡಾದಂತೆ ಕಾಣಿಸ್ತಾ ಇದೆ. ಆ ಲಿಂಗಾಯತ ಕಾಲಂನಲ್ಲಿ ಹಿಂದೂ ಅಂತ ಬರ್ಸಿ ಅಂತ ಒಬ್ರು ಹೇಳ್ತಾರೆ, ಮತ್ತೊಬ್ರು ವೀರಶೈವ ಲಿಂಗಾಯತ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗೊಂದಲಗಳು. ಜಾತಿ ಗಣತಿ ಮುಂದೂಡಿಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಿಂದ ಸಲಹೆಯನ್ನ ಕೂಡ ನೀಡಲಾಗಿದೆ. ಈ ಬಹುತೇಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ಆರಂಭ ಆಗಬೇಕಾಗಿತ್ತು ಈ ಜಾತಿ ಸಮೀಕ್ಷೆ. ಆದರೆ ಅದನ್ನ ಆರಂಭ ಮಾಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಲಿಂಗಾಯತ ಸಮುದಾಯದಲ್ಲಿಯೇ ಒಂದಷ್ಟು ಗೊಂದಲಗಳು, ಸ್ವಾಮೀಜಿಗಳಲ್ಲೂ ಕೂಡ ಒಂದಷ್ಟು ಗೊಂದಲಗಳು. ಒಬ್ಬರು ಸಭೆಯನ್ನ ಮಾಡ್ತೇವೆ ಅಂತ ಹೇಳಿ, ಸಮಾವೇಶವನ್ನು ಮಾಡ್ತೇವೆ ಅಂತ ಹೇಳಿ ತಯಾರಿಯನ್ನು ಈಗಾಗಲೇ ನಡೆಸ್ಕೊಳ್ತಾ ಇದ್ದಾರೆ. ನಾಳೆ ಸಮಾವೇಶ ನಡೆಯುತ್ತೆ ಹುಬ್ಬಳ್ಳಿಯಲ್ಲಿ, ಅದಕ್ಕೆ ಒಂದಷ್ಟು ತಯಾರಿಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಕೂಡ ಕರೆ ಕೊಟ್ಟಿದ್ದಾರೆ, ಯಾರು ಕೂಡ ಹೋಗಬೇಡಿ ಈ ಏನು ನಾಳೆ ನಡೀತಾ ಇದೆಯಲ್ಲ ಆ ಸಮಾವೇಶಕ್ಕೆ ಅಂತ ಅವರು ಹೇಳ್ತಾ ಇದ್ದಾರೆ. ನಾವು ಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಯಾರೂ ನಮಗೆ ಜೊತೆಯಾಗಲಿಲ್ಲ. ಸೊ ಅದನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಯಾರು ಕೂಡ ಹೋಗಬೇಡಿ ಅಂತ ಹೇಳಿ ಇವರು ಕರೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರದಲ್ಲಿಯೇ ಒಂದಷ್ಟು ಗೊಂದಲಗಳು ಕೂಡ ಇದೆ. ಅದರಲ್ಲೂ ಸರ್ಕಾರದ ಪರವಾಗಿ ಈಗ ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿಯಾಗಿ ಮಾತನಾಡ್ತಾ ಇದ್ದಾರೆ. ಈ ಲಿಂಗಾಯತ ಸಮುದಾಯದಲ್ಲಿ ಒಂದಷ್ಟು ಗೊಂದಲಗಳಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಬಳಿ ಮಾತನಾಡಿದ್ದಾರೆ ಲಿಂಗಾಯತ ಸಚಿವರು. ಸೊ ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಹೋಲ್ಡ್ ಮಾಡಿ, ಮುಂದೂಡಿಕೆ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತೇಳಿ. ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಮುಂದೂಡಿಕೆ ಮಾಡೋದು. ಒಂದು ಕಡೆ ಹಿಂದೂ ಕಾಲಮ್ ಅಂತೆ, ವೀರಶೈವ ಲಿಂಗಾಯತ ಅಂತ ಹೇಳಿ ಒಂದೊಂದು ಹೆಸರನ್ನ ಉಲ್ಲೇಖ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪೈಪೋಟಿಗಳು ಕೂಡ ಈಗಾಗಲೇ ಏರ್ಪಟ್ಟಿದೆ. ಸರ್ಕಾರದ ವತಿಯಿಂದ MB ಪಾಟೀಲ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಈಶ್ವರ್ ಖಂಡ್ರೆ ಅವರು ಕೂಡ ಒಂದಷ್ಟು ಹೇಳಿಕೆಯನ್ನು ಕೊಡ್ತಾರೆ. ಹೀಗೆ ಒಂದಷ್ಟು ಗೊಂದಲಗಳು ಲಿಂಗಾಯತ ನಾಯಕರಲ್ಲೂ ಕೂಡ ಇದೆ.